बच्चों, आज हम 8वीं कक्षा के बंदर भांट पद्य के बारे में जानकारी प्राप्त करेंगे। बंदर भांट। ಬಂದರ್ ಬಾಂಟ್. ಬಂದರ್ ಅಂದ್ರೆ ಮಂಗ, बांट ಅಂದ್ರೆ हंचुविके, मंगन हंचुविके। पहले हम इस पद्य को पढ़ती हूँ, ध्यान से सुनिए तथा देखिए। म्याऊं म्याऊं बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अखड़ दिखाई। म्याऊं म्याऊं बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अखड़ दिखाई। बोली, यह तो मेरी रोटी छीन के लाई तू रिकोटी। मेरी रोटी मुझको दे दे, नहीं तो मुझसे झगड़ा ले ले। बोली, यह तो मेरी रोटी छीन के लाई तू रिकोटी। मेरी रोटी मुझको दे दे, नहीं तो मुझसे झगड़ा ले ले। बंदर ने देखा यह झगड़ा, ले तराजू वहां से अड़ा। बोला, झगड़ा ठीक नहीं है, बांट के खाना बात सही है। बंदर ने देखा यह झगड़ा, ले तराजू वहां अड़ा। बोला, झगड़ा ठीक नहीं है, बांट के खाना बात सही है। रोटी के 2 टुकड़े करके बंदर ने पलड़ों पर धर के, अधिक जो देखा टुकड़ा खाया, बड़ा दूसरा उसे छबाया। रोटी के 2 टुकड़े करके बंदर ने पलड़ों पर धर के, अधिक जो देखा टुकड़ा खाया, बड़ा दूसरा उसे छबाया। रोटी तोड़ी शेष रही जब, बंदर बोला, सुन लो अब तुम, यह टुकड़ा मेरी मजदूरी, हुई कामना मेरी पूरी। बिल्लियों के कुछ हाथ न आया, झगड़े में था सभी गवाना। रोटी तोड़ी शेष रही जब, बंदर बोला, सुन लो अब तुम, यह टुकड़ा मेरी मजदूरी, हुई कामना मेरी पूरी। बिल्लियों के कुछ हाथ न आया, झगड़े में था सभी गवाया। इस कविता के द्वारा बच्चे यह सीख सकते हैं कि 2 व्यक्तियों के झगड़े से तीसरे का लाभ होता है। ಇಲ್ಲಿ ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಇಬ್ರು ಜಗಳ ಮಾಡ್ತಾ ಇದ್ರೆ ಮೂರನೇ ವ್ಯಕ್ತಿ ಬಂದು ಅದರ ಲಾಭವನ್ನು ಪಡ್ಕೋತಾನೆ ಅನ್ನೋದನ್ನ ಮಂಗಗಳ ಕಥೆಯ ಮೂಲಕ, ಮಂಗ ಮತ್ತು ಬೆಕ್ಕುಗಳ ಮಧ್ಯೆ ಇರುವಂತಹ ಆ ಸಂಭಾಷಣೆ ಅದರ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಾವು ಕನ್ನಡದಲ್ಲೂ ಕೂಡ ಒಂದು ಈ ಕಥೆ ಇದೆ. ಕನ್ನಡದಲ್ಲಿ ಅದೇ 2 ಬೆಕ್ಕುಗಳು ಒಂದು ಅಜ್ಜಿ ಮನೆಯಿಂದ ಬೆಣ್ಣೆಯನ್ನು ಕದ್ಕೊಂಡ್ಬರ್ತವೆ. ಬೆಣ್ಣೆ ಕದ್ಕೊಂಡ್ಬಂದು ಒಂದು ಕರಿ ಬೆಕ್ಕು ಮತ್ತೆ ಬಿಳಿ ಬೆಕ್ಕು ಇರುತ್ತೆ. ಅದರಲ್ಲಿ ಒಂದು ಬೆಕ್ಕು ಬೆಣ್ಣೆ ಕರ್ಕೊಂಡ್ಬರುತ್ತೆ, ಮತ್ತೆ ಇನ್ನೊಂದು ಬೆಕ್ಕು ಬಂದು ಅದ್ರ ಜೊತೆ ಕಿತ್ತಾಡುತ್ತೆ. ಬೆಣ್ಣೆಗೋಸ್ಕರ 2 ಕಿತ್ತಾಡುವಾಗ ಮಂಗ ಮರದ ಮೇಲೆ ಕುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರುತ್ತೆ. ಆವಾಗ ಮಂಗ ಬಂದು 2 ಬೆಕ್ಕುಗಳಿಗೆ, ನಾನು ನಿಮ್ಮಿಬ್ಬರಿಗೂ ಸಮ ಮಾಡಿಕೊಡ್ತೀನಿ, ನೀವು ಜಗಳ ಮಾಡಬೇಡಿ ಅಂತ ಹೇಳಿ ತಕ್ಕಡಿ ತರಕ್ಕೆ ಹೇಳುತ್ತೆ. ಒಂದು ಬೆಕ್ಕು ಹೋಗಿ ತಕ್ಕಡಿಯನ್ನು ತಗೊಂಡು ಬಂದು ಈ ಮಂಗ ಕೊಟ್ಟಾಗ ಮಂಗ ಏನು ಮಾಡುತ್ತೆ, ಬೇಕು ಅಂತಲೇ ಒಂದು ಕಡೆ ಜಾಸ್ತಿ ಬೆಣ್ಣೆ ಮತ್ತೊಂದು ಕಡೆ ಕಡಿಮೆ ಬೆಣ್ಣೆ ಇರುತ್ತೆ. ಜಾಸ್ತಿ ಇದ್ದಲ್ಲೇ ಈ ಕಡೆ ಜಾಸ್ತಿ ಆಯಿತು ಅಂತ ಅದನ್ನು ತಕೊಂಡು ತಿನ್ನುತ್ತೆ. ಈ ಕಡೆ ತೆಗೆದು ತಿಂದಾಗ ಈ ಕಡೆ ತಟ್ಟೆಯಲ್ಲಿರುವಂತಹ ಬೆಣ್ಣೆ ಜಾಸ್ತಿ ಆಗುತ್ತೆ. ಈ ಕಡೆ ಜಾಸ್ತಿ ಆಯಿತು ಅಂತ ಅದನ್ನು ತಕೊಂಡು ತಿನ್ನುತ್ತೆ. ಹೀಗೆ ಜಾಸ್ತಿ ಆಯಿತು ಅಂತ ತಿಂತಾ ಬರುತ್ತೆ, ಮಂಗ ತಿಂತಾ ಬರುತ್ತೆ. ಆಗ ಅಲ್ಲಿ ಏನೂ ಉಳಿಯೋದೇ ಇಲ್ಲ, ಬೆಕ್ಕುಗಳಿಗೆ ಏನೂ ಸಿಗದೆ ಅವೆರಡು ಬೆಕ್ಕು ಹಾಗೆ ಹೋಗ್ತವೆ. ಅಲ್ಲಿ ಈ 2 ಬೆಕ್ಕುಗಳ ಮಧ್ಯೆ ಇರುವಂತಹ ಜಗಳದ ಲಾಭವನ್ನು ಮಂಗ ಪಡ್ಕೊಳ್ತು ಅನ್ನೋದನ್ನ ನಾವು ಇವಾಗಲೇ ಕೇಳಿದ್ದೀವಿ. ಅದೇ ಕಥೆಯನ್ನು ಹಿಂದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದಾರೆ. ನೋಡೋಣ. इस कविता
स्पर्धा के द्वारा बच्चे यह सीख सकते हैं कि दो व्यक्तियों के झगड़े से तीसरे का ಲಾಭ होता है. ಇಬ್ಬರ ಮಧ್ಯ ನಡೀತಿರುವಂತಹ ಜಗಳದ ಲಾಭವನ್ನ ಮೂರನೆಯ ವ್ಯಕ್ತಿ ಪಡ್ಕೋತಾನೆ ಅನ್ನೋದನ್ನ ಈ ಪದ್ಯದಿಂದ ವಿದ್ಯಾರ್ಥಿಗಳು ತಿಳ್ಕೋಬಹುದು ಅಂತ ಹೇಳ್ತಾರೆ. म्याऊं म्याऊं बिल्ली आई उठा कहीं से रोटी लाई तभी दूसरी बिल्ली आई उसने भी कुछ अखड़ दिखाई. म्याऊं म्याऊं बिल्ली आई ಇಲ್ಲಿ ಬಂದರ್ ಬಂದರ್ ಅಂದ್ರೆ ಮಂಗ, ಬಾಂಟ್ ಅಂದ್ರೆ ಹಂಚುವಿಕೆ, ಬಿಲ್ಲಿ ಬಿಲ್ಲಿ ಬಿಲ್ಲಿದು ಬೆಕ್ಕು, ಬಿಲ್ಲಿ ಬೆಕ್ಕು. ಅಖಡ್ ಅಖಡ್ ಅಂದ್ರೆ ಅಹಂಕಾರ, ಅಖಡ್ ಅಂದ್ರೆ ಅಹಂಕಾರ. ಇಲ್ಲಿ ಬಿಲ್ಲಿ ಬಿಲ್ಲಿಯ ಬಿಲ್ಲಿಯ ಬಿಲ್ಲಿಯ. ನೆಕ್ಸ್ಟ್ ರೋಟಿ ರೋಟಿ ರೋಟಿಯ ಅಂದ್ರೆ ಬಿಲ್ಲಿ ಏಕವಚನ, ಬಿಲ್ಲಿಯ ಬಹುವಚನ, ರೋಟಿ ಏಕವಚನ, ರೋಟಿಯ ಬಹುವಚನ. ಇಲ್ಲಿ ಹೇಳುತ್ತೆ ಮ್ಯಾವ್ ಮ್ಯಾವ್ ಬಿಲ್ಲಿಯಾಯಿ. ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಹೇಳಿ ಬರುತ್ತೆ. ಉಟಾ ಕಹೀಸೆ ರೋಟಿ ಲಾಯಿ, ಎಲ್ಲಿಂದಲೋ ಒಂದು ರೊಟ್ಟಿಯನ್ನ ಅದು ಎತ್ಕೊಂಡು ಬಂದಿದೆ. ತಬಿ ದೂಸರಿ ಬಿಲ್ಲಿಯಾಯಿ, ಆಗ ಇನ್ನೊಂದು ಬೆಕ್ಕು ಅಲ್ಲಿಗೆ ಬರುತ್ತೆ. ಉಸ್ನೆ ಬಿ ಕುಚ್ ಅಖಡ್ ದಿಕಾಯಿ, ಎರಡನೇ ಬೆಕ್ಕು ಬರುತ್ತಲ್ಲ ಅದಲ್ಲಿ ಬಂದು ಸ್ವಲ್ಪ ಅಹಂಕಾರ ತೋರಿಸುತ್ತೆ. ಅದು ಹೇಳುತ್ತೆ ಬೋಲಿ ಯಹ ತೋ ಮೇರಿ ರೋಟಿ छीन के लाओ तू री कोटी, मेरी रोटी मुझको दे दे नहीं तो मुझसे झगड़ा ले ले. बोली यह तो मेरी रोटी छीन के लाई तू री कोटी, मेरी रोटी मुझको दे दे नहीं तो मुझसे झगड़ा ले ले. छीन ಅಂದ್ರೆ ಕಸಿದುಕೊಳ್ಳುವಿಕೆ. ಕಸಿದುಕೊಳ್ಳುವಿಕೆ. ಕೋಟಿ ಕೋಟಿ ದುಷ್ಟ ದುಷ್ಟ. ಕೋಟಿ ಅಂದ್ರೆ ದುಷ್ಟ. झगड़ झगड़ झगड़ा 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 ಅಂದ್ರೆ ಜಗಳ. ಬೋಲಿ ಯಹ ತೋ ಮೇರಿ ರೋಟಿ, ಅಲ್ಲಿ ಇನ್ನು ಒಂದು ಬೆಕ್ಕು ರೊಟ್ಟಿಯನ್ನ ಎತ್ಕೊಂಡ್ ಬರುತ್ತೆ, ಇನ್ನೊಂದು ಬೆಕ್ಕು ಅಲ್ಲಿ ಬರುತ್ತಲ್ಲ ಆ ಬೆಕ್ಕು ಹೇಳುತ್ತೆ, ಅದು ಅಹಂಕಾರದಿಂದ ಹೇಳುತ್ತೆ ಯಹ ತೋ ಮೇರಿ ರೋಟಿ, ಇದು ನನ್ನ ರೊಟ್ಟಿ. ಚೀನ್ಗೆ ಲಾಯಿ ತೂರಿ ಕೋಟಿ, ಹೇಳುತ್ತೆ ನೀನು ದುಷ್ಟ ಇದೀಯಾ, ನನ್ನಿಂದ ಇದನ್ನ ಕಿತ್ಕೊಂಡು ಬಂದಿದೀಯಾ, ಕಸ್ಕೊಂಡು ಬಂದಿದೀಯಾ. ಮೇರಿ ರೋಟಿ ಮುಜ್ಕೋ ದೇದೆ, ನನ್ನ ರೊಟ್ಟಿಯನ್ನ ನನಗೆ ವಾಪಸ್ ಕೊಟ್ಬಿಡು. ನಹಿ ತೋ ಮುಸ್ಸೆ ಜಗಳ ಲೇಲೆ, ಇಲ್ವೋ ನನ್ನ ಜೊತೆ ಜಗಳ ಮಾಡಬೇಕು. ಈ ಜಗಳ ಮಾಡಿ ಯಾರು ಅದರಲ್ಲಿ ಗೆಲ್ತಾರೋ ಅದಕ್ಕೆ ಅವ್ರು ಗೆದ್ದವರಿಗೆ ಆ ರೊಟ್ಟಿ, ಆ ರೀತಿಯಾಗಿ ಇದು ಹೇಳುತ್ತೆ. ಅದಕ್ಕೆ ಹಾಗಾಗಿ ಇದು ಹೇಳುತ್ತೆ, ಯಾರು ಯುದ್ಧ ಆಗಲಿ ಜಗಳ ಆಗಲಿ ಗೆದ್ದವರಿಗೆ ಆ ವಸ್ತು ಅಥವಾ ಇನ್ನೊಂದು ಸಿಗುತ್ತೆ. ಹಾಗಾಗಿ ಇದು ಹೇಳುತ್ತೆ ನೀನು ಕಿತ್ಕೊಂಡ್ಬಂದಿರೋದು ನನ್ನ ರೊಟ್ಟಿ, ಅದನ್ನ ನನಗೆ ಕೊಟ್ಬಿಡು, ಇಲ್ಲದೆ ಹೋದಲ್ಲಿ ನನ್ನ ಜೊತೆ ಜಗಳ ಮಾಡು ಅಂತ ಹೇಳಿ ಅಹಂಕಾರದಿಂದ ಮತ್ತೊಂದು ಬೇಕು ಹೇಳುತ್ತೆ. ಬಂದರ್ನೇ ದೇಕಾ ಯಹ ಜಗಳ ले तराजू वह वहां अड़ा, बोला झगड़ा ठीक नहीं है, बांट के काना बात सही है.
ಬಂದರ್ನೇ ದೇಖಾ ಯಹ ತೋ ಜಗಡ. ಇಲ್ಲಿ तराजू, तक्कड़ी, तराजू तक्कड़ी. अड़ा, अಡ ಬಲವಂತವಾಗಿ ನಿಲ್ಲಿಸು. ಬಲವಂತವಾಗಿ ನಿಲ್ಲಿಸು. बंदर ने देखा यह झगड़ा, ले तराजू वह वहां, वहां अल्ली, वहां अल्ली. बोला झगड़ा ठीक नहीं है, बांट के खाना बात सही है. ಇಲ್ಲಿ ಎರಡು ಬೆಕ್ಕುಗಳು ರೊಟ್ಟಿಗೋಸ್ಕರ ಜಗಳ ಮಾಡ್ತಾ ಇದ್ದಾವೆ. ಇದು ನನ್ನ ರೊಟ್ಟಿ, ಇದು ನನ್ನ ರೊಟ್ಟಿ. ರೊಟ್ಟಿ ನನಗೆ ಕೊಡದೆ ಹೋದರೆ ನನ್ನ ಜೊತೆ ಜಗಳ ಮಾಡಬೇಕು ಅಂತ ಇನ್ನೊಂದು ಎರಡನೇ ಬೆಕ್ಕು ಹೇಳುತ್ತೆ. ಆ ಎರಡೂ ಬೆಕ್ಕುಗಳ ಮಧ್ಯ ನಡೆಯುವಂತಹ ಜಗಳವನ್ನ ಮಂಗ ಕುತ್ಕೊಂಡು ನೋಡ್ತಾ ಇರುತ್ತೆ. ಕೊನೆಗೆ ಅದು ಬರುತ್ತೆ, ಅಲ್ಲಿ ಇಳಿದು ಬಂದು ಹೇಳುತ್ತೆ, ಬಂದರ್ನೇ ದೇಖಾ ಯಹ ಜಗಳ. ಎಲ್ಲೋ ಕುತ್ಕೊಂಡು ಆ ಮಂಗ ಎರಡು ಬೆಕ್ಕುಗಳ ಜಗಳವನ್ನ ನೋಡುತ್ತೆ. ಲೇ ತರಾಜು ವಹ ವಹ ಅಡ. ಅದೇನ್ ಮಾಡುತ್ತೆ, ಮಂಗ ಒಂದು ತಕ್ಕಡಿಯನ್ನ ತಗೊಂಬಂದು ಅಲ್ಲಿ ಇಡುತ್ತೆ. ಬೋಲಾ ಜಗಡ ಟೀಕ್ ನಹಿ ಹೇ, ಬಾಂಟ್ ಕೆ ಕಾಣ ಬಾತ್ ಸಹಿ ಹೇ. ಅಲ್ಲಿ ಬಂದು ಹೇಳುತ್ತದು, ನೋಡ್ರಿ ಜಗಳ ಒಳ್ಳೆಯದಲ್ಲ, ಏನೇ ಇದ್ರೂ ಹಂಚಿಕೊಂಡು ತಿನ್ಬೇಕು ಅಂತ ಹೇಳಿ ಮಂಗ ಆ ಬೆಕ್ಕುಗಳಿಗೆ ಹೇಳುತ್ತೆ. रोटी के दो टुकड़े करके बंदर ने पलड़ों पर धर के अधिक जो देखा टुकड़ा खाया, बड़ा दूसरा उसे छबाया. ಇಲ್ಲಿ ಮಂಗ ಯಾವ ರೀತಿಯಾಗಿ ಹಂಚುತ್ತೆ ಎರಡು ಬೆಕ್ಕುಗಳಿಗೆ ರೊಟ್ಟಿ ಅಂದ್ರೆ, ಟುಕಡೆ ಅಂದ್ರೆ ತುಂಡು ಮಾಡುವುದು. ಟುಕಡೆ ಅಂದ್ರೆ ತುಂಡು, ಟುಕಡೆ ಅಂದ್ರೆ ತುಂಡು. ಟುಕಡ್, ಟುಕಡ ಇದು ಏಕವಚನ, ಟುಕಡೆ ಟುಕಡೆ ಇದು ಬಹುವಚನ. ಪಲಡ್, ಪಲಡು ಅಂದ್ರೆ ತಕ್ಕಡಿಯ ಎರಡು ಭಾಗ. ತಕ್ಕಡಿಯ ಎರಡು ಭಾಗ. ಧರ್, ಧರ್ ಹಾಕು, ಧರ್ ಅಂದ್ರೆ ಹಾಕು. ಅಧಿಕ, ಅಧಿಕ, ಅಧಿಕ ಅಂದ್ರೆ ಜಾಸ್ತಿ. ಇದರ ವಿಲೋಮ ಪದ, ಇದರ ವಿರುದ್ಧಾರ್ಥಕ ಪದ ಕಮ್. ಅಧಿಕ ಕಮ್. ಮತ್ತೆ ಬಡ, ಬಡ ಇದರ ವಿರುದ್ಧಾರ್ಥಕ ಪದ ಛೋಟ. ಬಡ ಇದರ ವಿರುದ್ಧಾರ್ಥಕ ಪದ ಛೋಟ. ಛಬಾಯ, ಛಬಾಯ ಅನ್ನೋದು ಅಂದ್ರೆ ತಿನ್ನುವುದು. ಛಬಾಯ ತಿನ್ನುವುದು. ರೋಟಿಗೆ ದೋ ಟುಕಡೆ ಕರ್ಕೆ, ರೊಟ್ಟಿಯನ್ನ ಎರಡು ತುಂಡುಗಳಾಗಿ ಮಾಡುತ್ತೆ ಮಂಗ, ಎರಡು ತುಂಡುಗಳನ್ನಾಗಿ ಮಾಡುತ್ತೆ. ಬಂದರ್ನೆ ಪಲಡೋ ಪರ್ ಧರಿಕೆ, ಎರಡೂ ತುಂಡು ಮಾಡಿರುವ ರೊಟ್ಟಿಯನ್ನ ತಕ್ಕಡಿಯ ಎರಡು ಭಾಗದ ತಟ್ಟಿಯ ಮೇಲೆ ಆ ರೊಟ್ಟಿಯನ್ನ ಇಡುತ್ತೆ. ಅಧಿಕ್ ಜೋ ದೇಖಾ ಟುಕಡಾ ಖಾಯ,
ಯಾವ ತಕ್ಕಡಿಯಲ್ಲಿ, ತಕ್ಕಡಿ ಹಿಂಗೆ ಹಿಡಿದಾಗ ಎರಡೂ ಕಡೆ ತಟ್ಟೆ ಇರುತ್ತೆ, ಆ ತಟ್ಟೆಯಲ್ಲಿ ಮುರಿದು ರೊಟ್ಟಿಯನ್ನು ಇಟ್ಟಿರುತ್ತೆ. ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೋ ಅದನ್ನ ಆ ಮಂಗ ಮುರ್ಕೊಂಡು ತಿಂದುಬಿಡುತ್ತೆ. ಬಡಾ ದೂಸರಾ ಉಸೆ ಚಬಾಯ. ಈ ಕಡೆ ಮುರ್ಕೊಂಡು ತಿಂದಾಗ ಈ ಕಡೆ ಜಾಸ್ತಿ ಆಗುತ್ತೆ, ಈ ಕಡೆ ಮುರಿದು ತಿಂದಾಗ ಈ ಕಡೆ ಜಾಸ್ತಿ ಆಗುತ್ತೆ. ಆ ರೀತಿ ಅದೇನ್ ಮಾಡುತ್ತೆ, ಇಲ್ಲಿ ಫಸ್ಟ್ ಜಾಸ್ತಿ ಆಯ್ತು ಅಂತ ಮುರ್ಕೊಂಡು ತಿನ್ನುತ್ತೆ, ಮತ್ತೆ ಈ ಕಡೆ ಜಾಸ್ತಿ ಆಯ್ತು ಅಂತ ಈ ಕಡೆದನ್ನು ಕೂಡ ಅದು ತಿಂದು ಬಿಡುತ್ತೆ. रोटी थोड़ी शेष रही जब बंदर बोला सुन लो अब तुम यह टुकड़ा मेरी मजदूरी हुई कामना मेरी पूरी बिल्लियों के कुछ हाथ न आया झगड़े में ता सभी गवाया. शेष ಉಳಿದ ಭಾಗ, ಉಳಿದ ಭಾಗ. ಮಜದೂರಿ ಪರಿಶ್ರಮ, ಮಜದೂರಿ ಪರಿಶ್ರಮ. ಕಾಮನಾ ಆಸೆ, ಕಾಮನಾ ಆಸೆ. ಗವಾಯ ಗವಾಯ ಕಳೆದುಕೊಳ್ಳುವಿಕೆ. ಕಳೆದುಕೊಳ್ಳು. रोटी तोड़ी शेष रही जब बंदर बोला सुन लो अब तुम यह टुकड़ा मेरी मजदूरी हुई कामना मेरी पूरी. ಇಲ್ಲಿ ರೋಟಿ ತೋಡಿ ಶೇಷ್ ರಹಿ ಜಬ್, ಮಂಗ ತಕ್ಕಡಿಯಲ್ಲಿ ಎರಡು ಬದಿಯ ತಟ್ಟಿಯಲ್ಲಿ ರೊಟ್ಟಿಯನ್ನು ಮುರಿದಿಟ್ಟಿತ್ತಲ್ಲ, ಇಟ್ಟು ಯಾವ ಭಾಗ ಜಾಸ್ತಿ ಆಯ್ತು ಅಂತ ಮುರ್ಕೊಂಡು ತಿಂತಾ ಬಂತು. ಕೊನೆಗೆ ಸ್ವಲ್ಪ ಭಾಗ ಉಳಿಯುತ್ತೆ. ಶೇಷ ಅಂದ್ರೆ ಉಳಿದಿರೋದು ಸ್ವಲ್ಪ ಭಾಗ ಉಳಿಯುತ್ತೆ. ಆಗ ಮಂಗ ಹೇಳುತ್ತೆ, ಬಂದರ್ ಬೋಲಾ, ಮಂಗ ಹೇಳುತ್ತೆ, ಸುನ್ ಲೋ ಅಬ್ ತುಮ್, ಇವಾಗ ನೀವು ಕೇಳ್ರಿ, ಯಹ ಟುಕಡ ಮೇರಿ ಮಜದೂರಿ, ಇದು ನನ್ನ ಭಾಗ, ನಾನು ಪರಿಶ್ರಮ ಪಟ್ಟಿದ್ದಕ್ಕೆ ನನಗೆ ಸಿಗುತ್ತಿರುವಂತಹ ಭಾಗ, ಇದು ಉಳಿದಿರೋದು ನನ್ನ ಭಾಗ ಅಂತ ಹೇಳುತ್ತೆ. ಹುಯಿ ಕಾಮನಾ ಮೇರಿ ಪೂರಿ, ನನ್ನ ಆಸೆ ಪೂರಿ ಆಯಿತು, ನಾನು ಹೋಗ್ತೀನಿ ಅಂತ ಹೇಳುತ್ತೆ. ಅಲ್ಲಿ ಏನಂದ್ರೆ ಅದರ ಆಸೆ ಏನಾಗಿತ್ತು ಅಂದ್ರೆ, ಅದು ಗೊತ್ತಿತ್ತು ಇವರಿಬ್ರು ಜಗಳ ಮಾಡ್ತಿದ್ದಾರೆ, ಅದರ ಲಾಭ ನಾನು ಪಡ್ಕೋಬೇಕು ಅಂತ ಆ ಮಂಗ ಅಲ್ಲಿಗೆ ಬಂದು ಅವರಿಗೆ ನಾನು ಸಮ ಮಾಡ್ಕೊಡ್ತೀನಿ ಅಂತ ಪೂರ್ತಿ ತಾನೇ ತಿಂದಿದೆ. ಉಳಿದಿರೋ ಕೊನೆ ಭಾಗನೂ ಕೂಡ ಇದು ನಂದೇ, ಯಾಕಂದ್ರೆ ಇಬ್ಬರಿಗೂ ನಾನು ನ್ಯಾಯ ಹೇಳಕ್ ಬಂದಿದ್ದೀನಿ, ಇದು ನಾನು ಬಂದು ಇಲ್ಲಿ ಕುತ್ಕೊಂಡು ಹೇಳೋ ಪರಿಶ್ರಮಕ್ಕೆ ಇದು ಫಲ ಅಂತ ಹೇಳಿ ಇರೋ ತುಂಡನ್ನು ಕೂಡ, ಆ ರೊಟ್ಟಿ ತುಂಡನ್ನು ಕೂಡ ಅದೇ ತಿಂದು ಬಿಡುತ್ತೆ. ಬಿಲ್ಲಿಯೋಂಕೆ ಕುಚ್ ಹಾತ್ ನ ಆಯ, ಬೆಕ್ಕುಗಳಿಗೆ ಏನೂ ಸಿಗ್ಲಿಲ್ಲ. ಪರಿಶ್ರಮ ಪಟ್ಟಿರೋವು ಬೆಕ್ಕು ಎಲ್ಲೋ ಹೋಗಿ ರೊಟ್ಟಿಯನ್ನ ಎತ್ಕೊಂಡು ಬಂದು ಜಗಳ ಮಾಡಿರೋದು ಬೆಕ್ಕುಗಳು ತಪ್ಪು. ತಗೊಂಡ್ಬಂದಿದ್ದಾವೆ, ಕಷ್ಟಪಟ್ಟು ಬೆಕ್ಕು ತಂದಿದೆ, ಜಗಳ ಮಾಡೋದಕ್ಕಿಂತ ಹಂಚ್ಕೊಂಡು ತಿಂದಿದ್ರೆ ಮುಗ್ದೋಗಿರೋದು. ಆದರೆ ಅವಿಬ್ಬರ ಜಗಳವನ್ನ ಈ ಮಂಗ ಲಾಭ ಪಡ್ಕೊಂತು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬೆಕ್ಕುಗಳಿಗೆ ಏನೂ ಸಿಗ್ಲೇ ಇಲ್ಲ. ಜಗಡೆ ಮೇ ಥಾ ಸಬಿ ಗವಾಯ, ತಮ್ಮ ಜಗಳದಲ್ಲಿ ಇರೋದನ್ನು ಕೂಡ ಕಳ್ಕೊಂಡ್ಬಿಟ್ವು, ಏನೂ ಕೈಗೆ ಸಿಗದ ಹಾಗೆ ಕಳ್ಕೊಂಡ್ಬಿಟ್ವು, ಎಲ್ಲವನ್ನ ಕಳ್ಕೊಂಡ್ಬಿಟ್ವು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಏನಂದ್ರೆ, ಯಾರೇ ಇಬ್ರು ಜಗಳ ಮಾಡಿದ್ರು ಕೂಡ ಆ ಜಗಳದ ಲಾಭ ಇನ್ನೊಬ್ರು ಪಡ್ಕೊಂತಾರೆ ಹೊರತು ನಮ್ಮ ಜಗಳದಿಂದ ನಮಗೆ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳಿದ್ದಾರೆ. ಒಟ್ಟಿನಲ್ಲಿ ಅದೇ ಹೇಳ್ದಂಗೆ ಎರಡು ಬೆಕ್ಕುಗಳು ಸೇರ್ಕೊಂಡು ಒಂದು ಬೆಕ್ಕು ರೊಟ್ಟಿಯನ್ನ ತಗೊಂಡ್ಬಂತು. ಆ ರೊಟ್ಟಿ ತಗೊಂಡು ಬಂದಾಗ ಇನ್ನೊಂದು ಬೆಕ್ಕು ಬಂದು ಅಹಂಕಾರದಿಂದ ಇದು ನನ್ನ ರೊಟ್ಟಿ, ನಂದನ್ನು ಕಿತ್ಕೊಂಡು ಬಂದಿದೀಯಾ ನೀನು ಅಂತ ಹೇಳಿ ಜಗಳ ಮಾಡುತ್ತೆ. ಆ ಜಗಳ ಮಾಡ್ದೇನೆ ಅದರಲ್ಲಿ ನನಗೊಂಚೂರು ಕೊಡು ಅಂತ ಹೇಳಿ ಕೇಳಿದ್ರೆ ಇದು ಸ್ವಲ್ಪ ಅದು ಸ್ವಲ್ಪ ತಿಂದ್ಕೊಂಡ್ಬಿಟ್ಟಿರೋವು. ಆದರೆ ಎರಡನೇ ಬೆಕ್ಕು ಅಹಂಕಾರ ತೋರಿಸಿ ಜಗಳಕ್ಕೆ ನಿಂತಾಗ
ಈ ಜಗಳವನ್ನ ಎಲ್ಲವನ್ನ ಮಂಗ ಕುತ್ಕೊಂಡು ನೋಡ್ತಿತ್ತು. ನೋಡಿ ಅದೇನು ಮಾಡ್ತು, ಇವಿಬ್ಬರ ಜಗಳವನ್ನ ಲಾಭ ಪಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರಿಗೂ ನಾನು ಹಂಚ್ಕೊಡ್ತೀನಿ ಅಂತ ಹೇಳಿ ಕೆಳಗಿಳಿದು ಬಂದು ಹಂಚುವ ಥರ ನಾಟಕ ಮಾಡಿ ಇರೋ ರೊಟ್ಟಿಯನ್ನೆಲ್ಲ ತಾನೇ ತಿಂದು ಬೆಕ್ಕುಗಳಿಗೆ ಏನು ಸಿಗದೆ ಹಾಗೆ ಮಾಡುತ್ತೆ. ಈಗ ಪ್ರಶ್ನೋತ್ತರ ನೋಡೋಣ. बिल्ली क्या लेकर आई? बिल्ली रोटी लेकर आई. बिल्ली रोटी लेकर आई. ಬೆಕ್ಕು ಏನನ್ನ ತಗೊಂಡು ಬಂತು? ಬೆಕ್ಕು ರೊಟ್ಟಿಯನ್ನ, ಎಲ್ಲೋ ಒಂದು ಕಡೆಯಿಂದ ರೊಟ್ಟಿಯನ್ನ ಎತ್ಕೊಂಡು ಬಂತು. दूसरे बिल्ली ने क्या दिखाई? दूसरी बिल्ली ने अखड़ दिखाई. ಅಖಡ್ ದಿಕ್ಕಾಗಿ. ಎರಡನೇ ಬೆಕ್ಕು ಏನನ್ನ ತೋರಿಸುತ್ತೆ? ಎರಡನೇ ಬೆಕ್ಕು ಅಖಡ್, ಅಹಂಕಾರ, ಜಂಬವನ್ನ ತೋರಿಸುತ್ತೆ. ಬಂದರ್ ಕ್ಯಾ ಲೇಕರ್ ಆಯ? ಬಂದರ್ ಕ್ಯಾ ಲೇಕರ್ ಆಯ? ಮಂಗ ಏನನ್ನ ತಗೊಂಡ್ ಬರುತ್ತೆ? ಬಂದರ್ ತರಾಜು ಲೇಕರ್ ಆಯ. ಬಂದರ್ ತರಾಜು लेकर आया. ಮಂಗ ಏನನ್ನ ತಗೊಂಡ್ ಬರುತ್ತೆ? ಮಂಗ ತರಾಜು, ತಕ್ಕಡಿಯನ್ನ ತಕ್ಕೊಂಡು ಬರುತ್ತೆ. ಬಿಲ್ಲಿಯೋ ಕೋ ಕ್ಯಾ ಮಿಲಾ? ಈ ಜಗಳದಲ್ಲಿ, ಈ ಎರಡು ಬೆಕ್ಕುಗಳ ಮಧ್ಯದ ಜಗಳದಲ್ಲಿ ಆ ಬೆಕ್ಕುಗಳಿಗೆ ಏನ್ ಸಿಕ್ತು? ಏನೂ ಇಲ್ಲ. ಬಿಲ್ಲಿಯೋ ಕೋ ಕುಚ್ ನಹೀ ಮಿಲಾ. ಕುಚ್ ನಹೀ. ಎರಡು ಬೆಕ್ಕುಗಳಿಗೆ ಏನೂ ಸಿಗೋದಿಲ್ಲ. दो या तीन वाक्यों में उत्तर लिखिए. ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಬಂದರ್ ನೆ ರೋಟಿ ಕಾ ಬಂಟವಾರ ಕೈಸೆ ಕಿಯಾ? ಬಂದರ್ ರೊಟ್ಟಿಯನ್ನ ಯಾವ ರೀತಿ ಹಂಚುವಿಕೆ, ಬಂಟವಾರ ಯಾವ ರೀತಿ ಅದು ರೊಟ್ಟಿಯನ್ನ ಹಂಚಿತು? ಬಂದರ್ ने रोटी को दो टुकड़े करके बंदर ने रोटी को दो टुकड़े करके पलड़ों पर धर के अधिक जो देखा, अधिक जो देखा उस टुकड़े को खाया. अंत में थोड़ा ही बचा. अंत में थोड़ा ही
बचा। यह बंदर ने बंदर बोला सुनो यह टुकड़ा मेरी मजदूरी हुई। इस तरह बंदर ने रोटी को बांटा। बंदर ने रोटी को 2 टुकड़े करके पलड़ों पर भर के अधिक जो देखा उसे टुकड़े को खाया। अंत में जो थोड़ा ही बचा बंदर बोला सुनो यह टुकड़ा मेरी मजदूरी हुई। इस तरह बंदर ने रोटी को बंटवारा किया। ಅಂದ್ರೆ ಇದು ಮಂಗ ರೊಟ್ಟಿಯನ್ನ 2 ತುಕಡು ಮಾಡಿ 2 ತುಂಡುಗಳನ್ನ ಮಾಡಿ ತಕಡಿಯ ತಟ್ಟೆಗಳಲ್ಲಿಟ್ಟು ಯಾವುದು ಜಾಸ್ತಿ ಆಗುತ್ತೆ ಅದನ್ನು ತಿನ್ನುತ್ತೆ। ಹಾಗೆ ಮತ್ತೆ ಯಾವ ಕಡೆ ಜಾಸ್ತಿ ಆಗುತ್ತೋ ಹಾಗೆ ಮಾಡ್ತಾ ಕೊನೆಯಲ್ಲಿ ಉಳಿದಿರುವಂತ ಭಾಗವನ್ನು ಕೂಡ ಇದು ನಾನು ಪಟ್ಟಿರುವ ಪರಿಶ್ರಮಕ್ಕೆ ತಕ್ಕ ಫಲ, ನಾನು ಇದನ್ನು ತಿನ್ಬಿಡ್ತೀನಿ ಅಂತ ಉಳಿದಿರೋ ಭಾಗವನ್ನು ಕೂಡ ಮಂಗನೇ ತಿನ್ಬಿಡುತ್ತೆ। ಈ ರೀತಿಯಾಗಿ ಮಂಗ ರೊಟ್ಟಿಯನ್ನ ಹಂಚುವಿಕೆ ಮಾಡುತ್ತೆ। इस पाठ से आपको क्या सीख मिलती है? ಈ ಪಾಠದಿಂದ ನಿಮಗೆ ಏನು ಕಲಿಬಹುದು ಅಂತ ಕೇಳ್ತಾರೆ। इस पाठ से हमें यहाँ सीख मिलती है कि दोनों के झगड़े में तीसरे को लाभ होता है। इसलिए झगड़ा करना ठीक नहीं है। सबको बांट कर आना चाहिए। ಈ ಪದ್ಯದಿಂದ ಅಥವಾ ಈ ಪಾಠದಿಂದ ನಿಮಗೆ ಏನು ಕಲಿಯಲು ಸಿಗುತ್ತೆ ಅಂತಂದ್ರೆ इस पाठ से हमें यह सीख मिलती है। ಈ ಪಾಠದಿಂದ ನಾವು ಏನನ್ನ ಕಲಿಬಹುದು ಅಂದ್ರೆ दोनों के झगड़े में तीसरे को लाभ होता है। ಇಬ್ಬರ ಜಗಳದಲ್ಲಿ ಮೂರನೆಯವನು ಲಾಭವನ್ನು ಪಡೆಯುತ್ತಾನೆ। इसलिए झगड़ा करना ठीक नहीं है। ಹಾಗಾಗಿ ಜಗಳ ಮಾಡುವುದು ಸರಿಯಲ್ಲ। ಏನೇ ಇರಲಿ ಅದನ್ನ ನಾವು ಹಂಚಿಕೊಂಡು ತಿನ್ನಬೇಕು। ಹಂಚಿಕೊಂಡು ತಿಂದಾಗ ಅದರ ಸ್ವಲ್ಪ ಭಾಗನಾದರೂ ನಾವು ತಿನ್ಬಹುದು। ಜಗಳ ಮಾಡಿದ್ರೆ ಇರೋದನ್ನು ಕೂಡ ಕಳ್ಕೊತೀವಿ ಅನ್ನುವ ವಿಷಯವನ್ನ ನಾವು ಈ ಪದ್ಯದ ಮೂಲಕ ತಿಳ್ಕೋಬಹುದು ಅಂತ ಹೇಳ್ತಾರೆ। ಮೂರನೇ ಪ್ರಶ್ನೆ, आपको कौन से पकवान पसंद है? उन्हें बनाने के लिए किन चीजों की जरूरत पड़ती है? पता कीजिए और सूची बनाइए। ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ನಿಮಗೆ ಯಾವಾದ ಅಡಿಗೆ ಇಷ್ಟ, ಯಾವ ಅಡಿಗೆ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಮಾಡೋಕೆ ಏನೇನು ಬೇಕಾಗುತ್ತೆ। ಈಗ ಪೂರಿ ನನಗೆ ಇಷ್ಟ ಅಂದ್ರೆ ಪೂರಿ ಮಾಡೋಕ್ಕೆ ಹಿಟ್ಟು ಬೇಕು, ಎಣ್ಣೆ ಬೇಕು, ಸ್ವಲ್ಪ ಉಪ್ಪು ಬೇಕಲ್ವಾ। ಹೀಗೆ ನಿಮಗೆ ಯಾವ ರೀತಿಯ
ಅಡಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಅದು ಬರಿಬೇಕು. ಹಾಗೆ ಅದನ್ನ ಮಾಡಕ್ಕೆ ಏನೇನು ಬೇಕು ಅನ್ನೋದನ್ನ ಆ ಸೂಚಿಯನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ आपको कौन कौन सी चीज खाना पसंद है और कौन सी पसंद नहीं है. ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವ ಯಾವ ತಿಂಡಿಗಳು ವಸ್ತುಗಳು ತಿನ್ನೋ ವಸ್ತುಗಳು ಇಷ್ಟ ಆಗುತ್ತೋ, ಯಾವುದು ಇಷ್ಟ ಆಗುವುದಿಲ್ವೋ ಅದನ್ನ ರೈಟ್ ಮಾಡಿ. ಈಗ ಮೊದಲನೇ ಭಾಗದಲ್ಲಿ ಚೀಜೋಕನ ಮೊದಲನೇ ಭಾಗದಲ್ಲಿ ನಾವು ವಸ್ತುಗಳ ಹೆಸರನ್ನ ಬರೆಯೋದು. ಉದಾಹರಣೆಗೆ ಜಿಲೇಬಿ, ಅದು ಎರಡನೇದ್ರಲ್ಲಿ ಮುಜೆ ಪಸಂದ್ ಹೇ ನನಗಿಷ್ಟ, ಮುಜೆ ಪಸಂದ್ ನಹಿ ಹೇ ನನಗಿಷ್ಟ ಇಲ್ಲ. ನಿನಗಿಷ್ಟ ಇದ್ರೆ ರೈಟ್ ಹಾಕು, ಇಷ್ಟ ಇಲ್ವಾ ಅಲ್ಲಿ ರೈಟ್ ಹಾಕು, ಇಷ್ಟ ಇಲ್ಲ ಅನ್ನುವ ಬಾಕ್ಸ್ನಲ್ಲಿ ರೈಟ್ ಹಾಕಬೇಕು. ಚಪಾತಿ ಇಷ್ಟ ಇದೆ ಅನ್ನೋದಾದ್ರೆ ಆ ಬಾಕ್ಸಲ್ಲಿ, ಇಲ್ಲ ಅನ್ನೋದಾದ್ರೆ ಆ ಬಾಕ್ಸಲ್ಲಿ ರೈಟ್ ಹಾಕಬೇಕು. ಅಥವಾ ಮುಂದೆ ಅಲ್ಲಿ ಬೇರೆ ಬೇರೆ ತಿಂಡಿಗಳನ್ನು ಬರಿಬೋದು. ದೋಸಾ, ಪಲಾವ್, ಪರೋಟ, ಸಮೋಸ ಇವೆಲ್ಲವುಗಳನ್ನು ಅಲ್ಲಿ ಬರೆದು ನಿಮಗೆ ಇಷ್ಟ ಆದರೆ ಬರೀ ತಿನ್ನಕ್ಕೆ ಇಷ್ಟ ಅಂದರೆ ರೈಟ್ ಹಾಕಿ, ಇಲ್ಲ ಅಂದರೆ ಇಲ್ಲ ಅನ್ನುವ ಬಾಕ್ಸಲ್ಲಿ ರೈಟ್ ಹಾಕಿ. ಅರ್ಥವಾಯ್ತಲ್ಲ? ಧನ್ಯವಾದ.